ಇದೀನಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ಮತ್ತೆ ಬಂದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಮ್ಮ. ಯೋಚನೆ ಮಾಡಬೇಡಿ. ಅಕ್ಕ ಬಾವಂಗೆ ನಾನು ಹೇಳಿ ಒಪ್ಪಿಸ್ಕೋತೀನಿ ಅಮ್ಮ. ನಾನು ಇನ್ನು ಬರ್ತೀನಿ ಅಮ್ಮ. ನನ್ನ ಕ್ಷಮಿಸ್ಬಿಡಿ. ಇಷ್ಟೊತ್ತಿಗೆ ಬರ್ತೀನಿ ಅಂತ ಇನ್ನೂ ಬಂದೇ ಇಲ್ವಲ್ಲ. ಅಲ್ಲೋಗಿ ಸೈಡಲ್ಲಿ ಇಟ್ಕೊಳ್ಳೋಣ. ಏನಪ್ಪ ಇವನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಬರ್ತಾನೆ ಇಲ್ವಾ ಅಂತನೂ ಗೊತ್ತಿಲ್ಲ. ನಂಗೆ ಏನಾದರೂ ಕೈ ಕೊಟ್ಬಿಟ್ಟು ನಾ ಬರಕ್ಕೆ ಹೇಳಿ. ಇನ್ನೂ ಬರಲೇ ಇಲ್ವಲ್ಲ, ಏನು ಮಾಡಲಿ ಇವಾಗ? ನಂಗೆ ಬೇರೆ ಭಯ ಆಗ್ತಾ ಇದೆ. ಇವನು ಬರ್ತಾನೋ ಬರಲ್ವೋ? ನಮ್ಮ ಅಪ್ಪ ಅಮ್ಮಗೆ ನಾನು ತುಂಬ ಮೋಸ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಇಲ್ಲ, ಆ ಥರ ಏನಿಲ್ಲ. ನಾನು ಚೆನ್ನಾಗಿರ್ಬೇಕು ಅಂತ ಅವ್ರು ಬಯಸ್ತಾರೆ. ನಾನು ನಿಮ್ಮ ಜೊತೆ ಇದ್ದರೆ ಚೆನ್ನಾಗೇ ಇರ್ತೀನಿ. ಯಾಕೆ ಇಷ್ಟೊತ್ತು ಮಾಡ್ತೀನಿ? ನಂಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಸಾರಿ ಕಣಿತೀನ. ಸಾರಿ, ತಪ್ಪಾಯ್ತು. ಸ್ವಲ್ಪ ಲೇಟ್ ಆಗ್ಬಿಡ್ತು. ನೀನು ಯಾವಾಗಲೂ ಲೇಟು, ಇವಾಗಲೂ ಬರೀ ಲೇಟ್ ಅಲ್ವಾ ನಿಮಗೆ? ಸರಿ ಬಿಡು, ಆಯ್ತು. ಇವಾಗ ಅದನ್ನೇ ದೊಡ್ಡ ರಂಪ ಮಾಡಬೇಡ ನೀನು. ಬಾ, ಇವಾಗ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಂಗೆ ಯಾರು ಪರಿಚಯ ಇಲ್ಲ ಗೊತ್ತಾ? ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ನಿಮಗೆ? ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಹೌದು, ನಂಗೆ ಗೊತ್ತಾಯ್ತು. ಸಾರಿ ಆಯ್ತಾ? ಸರಿ ಬಿಡು, ಆಯ್ತು. ಇವಾಗ ಎಲ್ಲಿಗೆ ಹೋಗೋದು ನಾವು? ಇವಾಗ ಎಲ್ಲಿಗೆ ಹೋಗೋದು ಅಂದರೆ ಇವಾಗ ನಾನು ನನ್ನ ಮನೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಇರ್ತಾರೆ ಅನ್ಕೊಂಡೆ. ಸುಮ್ಮನೆ ಅಂತೂ ಕರ್ಕೊಂಡೋಗಲ್ಲ. ಮದುವೆ ಆಗಿನೇ ಕರ್ಕೊಂಡು ಹೋಗ್ಬೇಕು. ಮದುವೆನಾ? ಹ್ಞೂ ಕಣೆ, ಮದುವೆ ಆಗಲಿಲ್ಲ ಅಂದರೆ ಮನೆಗೆ ಸೇರಿಸ್ತಾರಾ? ಮದುವೆ ಆಗ್ಬಿಟ್ಟೇ ಹೋಗ್ಬೇಕು. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ಇದೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಾ? ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನಗೆ ತುಂಬ ಭಯ ಆಗ್ತಿದೆ ಗೊತ್ತಾ ಇಲ್ಲಿ. ಭಯ ಯಾಕೆ ಪಡ್ತೀಯಾ? ನಾನಿಲ್ವಾ? ಬಾ ನನ್ನ ಮನೆಗೆ ಹೋಗೋಣ. ಮದುವೆ ಆಗ್ಬಿಟ್ಟು ಮನೆಗೆ ಹೋಗೋಣ ಅಷ್ಟೇ. ಇವಾಗ ಎಲ್ಲಿ ಅಂತ ಮದುವೆ ಆಗೋದು ನಾವು? ನನ್ನ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೇ ಶಿವನ ದೇವಸ್ಥಾನ ಇದೆ, ಅಲ್ಲೇ ಮದುವೆ ಆಗೋಣ. ಅಪ್ಪ ಅಮ್ಮಂಗೆ ಯಾರಿಗೂ ಹೇಳ್ದೇನೆ ಮದುವೆ ಆಗೋದಾ? ಲೇ, ನೀನೇನು ಸಂಪ್ರದಾಯಸ್ಥವಾಗಿ ಮದುವೆ ಆಗಕ್ಕೆ ಹೋಯ್ತಿದ್ಯಾ? ಓಡ್ ಬಂದಿರೋದು. ಮದುವೆ ಆಗಲೇಬೇಕು ಅಂದರೆ ಹಿಂಗೆ ಮಾಡಬೇಕು. ಅವ್ರನ್ನೆಲ್ಲ ಕರೆದ್ರೆ ನಮ್ಮನ್ನು ಮದುವೆ ಆಗಕ್ಕೆ ಬಿಡ್ತಾರಾ? ಹೌದು, ಅವರೆಲ್ಲ ಬಂದರೆ ನಮ್ಮನ್ನು ಮದುವೆ ಆಗಕ್ಕೆ ಬಿಡಲ್ಲ. ನಾನು ಬಂದಿರೋ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದರೆ ಅಷ್ಟೇ. ಆಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ನಮ್ಮನೆ. ಬಾ, ಎಲ್ಲಾದರೂ ಹೋಗೋಣ ಮುಂದಕ್ಕೆ. ಸರಿ ಆಯಿತು ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಮದುವೆ ಆಗೋದಂದೇ ಬಾಕಿ. ಸರಿ. ಇವರೇನಾ ನಿನ್ನ ಫ್ರೆಂಡ್ಸು? ಹೌದು ಕಣೆ, ಇವರೇ ನನ್ನ ಫ್ರೆಂಡ್ಸು. ನೀನೇನು ಯೋಚನೆ ಮಾಡಬೇಡ, ಇವರೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಮಗ, ಎಲ್ಲ ರೆಡಿನೇನ್ರೋ? ಮಗ, ಪುರೋಹಿತರು ಸಿಗ್ಲಿಲ್ವೇನ್ರೋ? ಇಷ್ಟೊತ್ತಿನಲ್ಲಿ ಎಲ್ಲಿ ಮಚ್ಚ ಪುರೋಹಿತರು? ಅವ್ರ ಮನೆ ಹತ್ರನೂ ಹುಡುಕೊಂಡು ಹೋಗಿದ್ರು, ಸಿಗ್ಲಿಲ್ಲ ಮಚ್ಚ. ದೇವ್ರೇ ಕಣ್ ಮುಂದೆ ಇರ್ಬೇಕಾದ್ರೆ ಪುರೋಹಿತರು ಏನ್ ಮಾಡ್ತಾರೆ ಬಿಡು ಮಚ್ಚ. ದೇವ್ರ ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಯಾಕೆ ಸಿಸ್ಟರ್ ತುಂಬಾ ಬೇಜಾರಾಗಿದ್ದೀರಾ? ಸ್ವಲ್ಪ ನಗಿ. ನಾವು ನಮ್ಮ ತಂಗಿ ಅನ್ಕೊಂಡೆ ಅಲ್ವಾ ಬಂದಿರೋದು. ಹಂಗೇನಿಲ್ಲ ಅಣ್ಣ, ಮನೆಯವರೆಲ್ಲರನ್ನು ಬಿಟ್ಟು ಬಂದಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೇ. ಏನಾಗಲ್ಲ ಬಿಡಿ, ನೀವು ಚೆನ್ನಾಗಿದ್ರೆ ಅವರೇ ಎಲ್ಲನೂ ಒಪ್ಕೋತಾರೆ. ಸ್ವಲ್ಪ ನಗಿ ಸಿಸ್ಟರ್. ನೋಡು, ನಕ್ಕಿದ್ರೆ ಎಷ್ಟು ಮುದ್ದಾ ಕಾಣ್ತೀಯಾ? ಹೌದು, ತಾಳಿ ತಕೋ, ಕಟ್ಟು. ಮಾಂಗಲ್ಯಂ ತಂತು ನಾನೇನ ನವಜೀವನ ಏತನ. 100 ವರ್ಷ ಚೆನ್ನಾಗಿ ಖುಷಿಯಾಗಿ ಬಾಳ್ರಪ್ಪ. ಮತ್ತೆ ಎಲ್ಲ ಸುಸೂತ್ರವಾಗಿ ಆಯ್ತಲ್ಲ, ಇನ್ನೆಲ್ಲಿಗಪ್ಪ ಮುಂದೆ ಪಯಣ? ಮುಂದೆ ಇನ್ನೇಲ್ಗೂ ಇಲ್ಲ, ಮನೆಗೆ ಹೋಗ್ತಾ ಇರೋದಷ್ಟೇ. ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಒಪ್ಕೊಬಿಡ್ತಾರಾ? ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸರಿ ಬಿಡಪ್ಪ, ಆಯ್ತು. ಅದು ಒಂದು ನೋಡೇ ಬಿಡೋಣ. ಕಂಗ್ರಾಚುಲೇಷನ್ಸ್ ಮಚ್ಚ, ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು ಮಚ್ಚ. ಹ್ಯಾಪಿ